ನಾನು ಒಂದು ಬೆಸ್ಟ್ ಸಿಂಪಲ್ ಆಗಿರೋವಂಥ ಸೀಗಡಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹೌದು, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಗಡಿಯಿಂದ ಮಾಡಿರೋವಂಥ ಚಟ್ನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸೀಗಡಿ ಬಗ್ಗೆ. ಇದನ್ನು ಹೇಗೆ ಮಾಡೋದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಾನು 1 ಕಪ್ ಆಗುವಷ್ಟು ತೆಂಗಿನ ತುರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಧನಿಯಾ, ಜೀರಿಗೆ, 2 ಬೆಳ್ಳುಳ್ಳಿ ಎಸ್ಲು, ಅದಕ್ಕೆ ಒಂದು ಚಿಕ್ಕದಾದಂತಹ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿಕೊಂಡು ಉಪ್ಪು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀಗಡಿನ, ಇದು ಒಣಗಿರೋವಂಥ ಸೀಗಡಿ, ತುಂಬಾ ಟೇಸ್ಟಿ. ಕೆಲವೊಬ್ಬರಿಗೆ ಇದು ಹುಳ ಥರ ಕಾಣ್ಬೋದು, ಬಟ್ ಇಲ್ಲ, ಸೀಗಡಿ ಅಷ್ಟು ಟೇಸ್ಟು ಯಾವುದೂ ಇರಲ್ಲ. ಸೀಗಡಿ ತಿನ್ನೋರಿಗೆ ಇದರ ರುಚಿ ಗೊತ್ತಿರುತ್ತೆ. ಸೀಗಡಿನ ಈ ರೀತಿ ನಾವು ಸೀಗಡಿಯ ತಲೆ ಹಾಗೂ ಬಾಲನ ಕಟ್ ಮಾಡ್ಕೋಬೇಕಾಗುತ್ತೆ. ಒಣಗಿದ ಸೀಗಡಿ ತುಂಬಾ ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹುಳಿ ಖಾರ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಮುಷ್ಟಿ ಆಗುವಷ್ಟು ಸೀಗಡಿನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ವೇಸ್ಟ್, ಇದು ಅಷ್ಟೇ, ಅದನ್ನು ಎಸೆಯುವಂಥದ್ದು. ಅದಾದಮೇಲೆ ನಾನು ಒಂದು ಪಾತ್ರೆ, ಸೀಗಡಿನ ನೀವು ಒಂದು ಬಾಣಲೆಯಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಗರ್ಗರಿ ಆಗುವಷ್ಟು ಹೊತ್ತು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದು ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೀಗಡಿನ ಕೆಂಪಗೆ ಆಗುವಷ್ಟು ಹೊತ್ತು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿದ ಮೇಲೆ ಪಟ್ ಅಂತ ಕಟ್ಟಾಗುವಷ್ಟು ಗರ್ಗರಿಯಾಗಿ ನೀವು ಸೀಗಡಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಸೀಗಡಿನ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಚಟ್ನಿ ಹಾಕ್ಕೊಂಡು ಅದಕ್ಕೆ ಸೀಗಡಿ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟು. ಸೀಗಡಿನ ಮೊದಲೇ ಯಾಕೆ ಕಲಿಸ್ಕೋಬಾರ್ದು ಅಂದರೆ, ನಾವು ಗರ್ಗರಿಯಾಗಿ ಫ್ರೈ ಮಾಡಿರ್ತೀವಲ್ಲ, ಫ್ರೈ ಮಾಡಿದ ಮೇಲೆ ಡೈರೆಕ್ಟಾಗಿ ಊಟಕ್ಕೂ ಮೊದಲೇ ಸೇರಿಸ್ಬಿಟ್ರೆ ಅದು ಟೇಸ್ಟ್ ಕೊಡಲ್ಲ, ಆ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಊಟ ಮಾಡೋ ಟೈಮಲ್ಲಿ ಸೀಗಡಿನ ಚಟ್ನಿ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಏನಿದು ಈ ರೀತಿಯೂ ತಿಂತೀರಾ ಅಂತ ಅನ್ಬೇಡಿ. ಪ್ರತಿಯೊಂದು ಜನರನ್ನು ಬೇರೆ ಬೇರೆ ಫುಡ್ ಇರುತ್ತೆ, ಅದಕ್ಕೋಸ್ಕರ.